ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಜಪಾನಲ್ಲಿ ವೆದರು ತುಂಬ ಹೀಟ್ ಇದೆ, ಹ್ಯುಮಿಡಿಟಿ ಜಾಸ್ತಿ. ಇವತ್ತು 41 ಡಿಗ್ರಿ ತನಕ ಹೋಗುತ್ತೆ. ಟ್ರೈನ್ ಹೋಗ್ತಾ ಇದೆ. ನನ್ನ ಮಗ ತುಂಬ ಬಿಸಿಲಿರೋದಕ್ಕೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು 7 ಗಂಟೆಗೆ ಎದ್ದುಬಿಟ್ಟ, ನಿದ್ದೆ ಮಾಡಿಲ್ಲ. ಇನ್ನು ಮಧ್ಯದಲ್ಲಿ ಯಾವಾಗಾದ್ರು ಮಲಗಿಸ್ಬೇಕು. ಇವತ್ತು ನಾವು ಹೊರಟಿರೋ ಪ್ಲೇಸು ಟೀಮ್ ಲ್ಯಾಬು. ತುಂಬ ಚೆನ್ನಾಗಿದೆ, ಇಲ್ಯುಮಿನೇಷನ್ನು ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ಮೆಟ್ರೋ ಸ್ಟೇಷನಿಗೆ ಹೊರಟಿದ್ದೀನಿ. ಟ್ರೈನ್ ಕ್ಯಾಚ್ ಮಾಡೋಣ ಬೇಗ, ಆನ್ ಟೈಮ್. ಆ್ಯಕ್ಚುಲಿ ಇದು ಮದರ್ಸನ್ ಪ್ಲೇ ಡೇಟ್. ಹಾಗೆ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಫ್ರೆಂಡು ಮೇಘನಾ ಅಂತ. ಲೆಟ್ಸ್ ಕ್ಯಾಚ್ ಅಪ್. ವಿಡಿಯೋ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಸ್ಟೇಷನಿಗೆ ಬಂದ್ವಿ. ಟ್ರೈನ್ ಬರ್ತಾ ಇದೆ. 11:05 ಆ್ಯಕ್ಚುಲಿ ಟ್ರೈನ್ ಬರುತ್ತೆ. ಆ ಟ್ರೈನಿಗೆ ನಾವು ಹೋಗ್ತಾ ಇದ್ದೀವಿ. ಹಿಬಿಯಾ ಸ್ಟೇಷನ್ ಅಂತ ಇದೆ, ಅಲ್ಲಿ ತನಕನೂ ಒಂದೇ ಟ್ರೈನು. ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಬೇಕು. ಅವನು ಸ್ಟೋರಲ್ಲಿ ಕೂರ್ತಾ ಇಲ್ಲ, ಕೂದಲು ಅವನಿಗೂ ಜಾಸ್ತಿ ಇರೋದಕ್ಕೆ ಪಾಪ ಬೆವರ್ತಾ ಇದ್ದಾನೆ. ತುಂಬ ಹೀಟು, ನಾನು ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ. ಅಲ್ಲಿ ಬೇರೆ ಲಿಫ್ಟ್ ಹಾಳಾಗಿಬಿಟ್ಟಿತ್ತು. ಸೊ ಸ್ಟ್ರೋಲರ್ನ ಒಂದು 10-15 ಮೆಟ್ಲಿನ ಇತ್ತು ಸ್ಟೆಪ್ಸು. ಅಲ್ಲಿಂದ ಇದ್ಕೊಂಡು ಪಾಪ ಹೆಲ್ಪ್ ಮಾಡೋರಿಲ್ಲ. ಆ್ಯಕ್ಚುಲಿ ಒಂದು ಲೇಡಿ ಬಂದು ಹೆಲ್ಪ್ ಮಾಡಿ ಬಂದ್ವಿ. ಇವನಿಗೆ ಮುಡಿ ಕೊಡಬೇಕು. ಇಂಡಿಯಾಗೆ ಬರ್ತಾ ಇದ್ದೀವಿ ಈ ಮಂತು. ನಮ್ಮ ಮನೆ ದೇವ್ರು ನಂಜನಗೂಡಲ್ಲಿ ಇವನಿಗೆ ಮುಡಿ ಕೊಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಕೂದಲು ಬೆಳೆಸ್ತಾ ಇದ್ದೀನಿ. ಪಾಪ ಇರಿಟೇಟ್ ಆಗ್ತಾ ಇದೆ ಅವನಿಗೆ, ಸ್ವೆಟ್ಟಿಂಗು. ನೋಡೋಕ್ಕಾಗ್ತಿಲ್ಲ ಪಾಪ. ಈಗ ಟ್ರೈನ್ ಬಂದಮೇಲೆ ಹೊರಡ್ತೀವಿ. ತಕೋಗನೆ ಸ್ಟೇಷನ್ನು ಸಣ್ಣದು, ಸೊ ನೀಟಾಗಿದೆ. ಇಲ್ಲಿ ವೆಂಡಿಂಗ್ ಮಿಷಿನ್ ಕೂಡ ಇದೆ. ಬೇಕಾದರೆ ಏನಾದರೂ ಜ್ಯೂಸು, ಕಾಫಿ, ಟೀ ಎಲ್ಲ ಸಿಗುತ್ತೆ, ತಗೋಬೋದು. ಚೀಕು ಮಲ್ಕೊಂಡಿಲ್ಲ, ಮಾತಾಡ್ತಾ ಇದ್ದಾನೆ. ಕಿರುಚಬಾರ್ದು, ನನ್ನ ಫ್ರೆಂಡ್ ಅವಳು. ಪಾಪನ ಮಲಗಿಸ್ತಾ ಇದ್ದಾವೆ. ಅವನಿಗೂ 5.5 months ಡಿಫ್ರೆನ್ಸ್ ಇರ್ಬೋದು. ಇದು ಜಪಾನಿನಲ್ಲಿ ಮೆಟ್ರೋ ಹೋಗ್ತಾ ಇದ್ದೀವಿ. ಏನಾಯಿತು? ಏನು ಬರ್ತಾ ಇಲ್ವಾ? ಅದು ಬರಲ್ಲ. ಇಲ್ಲಿ ಲಾಕ್ ಆಗಿದೆ, ಲಾಕ್ ಆಗಿದೆ. ಇಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು. ಸೊ ಲಿಫ್ಟ್ ಹುಡುಕ್ತಾ ಇದ್ವಿ. ಮಕ್ಕಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋದು ತುಂಬ ಕಷ್ಟ, ಅದರಲ್ಲೂ ಮೆಟ್ರೋ ಟ್ರೈನಲ್ಲಂತೂ ತುಂಬ ಬಿಸಿಲಿದೆ. ಅಂತೂ ಇಂತೂ ನಾವು ಬಂದ್ವಿ ಕಮೆಯುಚಿ ಸ್ಟೇಷನ್. ಇಲ್ಲಿಂದ ಮೋರಿ ಬಿಲ್ಡಿಂಗ್ ನಿಲ್ಲಿಸಲಾಗಿದೆ. ಕುತ್ಕೋ ನಂಗೆ ಕರ್ಕೊಂಡು. ಮೊಮ್ಮು ತಿಂತಾ ಇದೆಯಾ? ನಮ್ 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 ನಮ್. ಬೇರೆ ಊಟ ಇಲ್ಲ ಮಾಡಿಸ್ತಾ ಇದ್ದೀವಿ ನಾವು. 7-Eleven ಒಂದು ಬ್ರೆಡ್ ತೊಗೊಂಡೆ, ನಾನು ಒಂದು ಡ್ರಿಂಕ್ಸ್ ತೊಗೊಂಡೆ. ತಿಂತಾ ಇದ್ದೇವೆ. ಸಕ್ಕರೆ ಕಾಲ ಏನೂ ಆಗಿಲ್ಲ. ಕುತ್ಕೋ, ತಿನ್ನು. ಪ್ಯಾನ್ ಕೇಕ್ ತಿಂತಾ ಇದೆಯಾ? ರಾಗಿ ಪ್ಯಾನ್ ಕೇಕು. ಒಟ್ಟಿಗೆ ತುರ್ಕೋಬಾರ್ದು. ಇವರಿಬ್ರದ್ದು ಊಟ ಆಯಿತು, ನಮ್ಮದು ಆಯಿತು. 7-Eleven ಹಾಗೆ ಬ್ರೆಡ್ ತೊಗೊಂಡಿದ್ವಿ, ತಿಂದಾಯಿತು. ಆಮೇಲೆ ಕುಡಿತಾ ಇದ್ದಾನೆ, ಬೀಳಿಸ್ಕೊಂಡು ಆಟ ಆಡಿಕೊಂಡು. ಜಪಾನಲ್ಲಿ ಎಲ್ಲ ಟಾಯ್ಲೆಟ್ ರೂಮ್ಸಲ್ಲೂ ಬೇಬಿ ರೂಮ್ಸು ಅಥವಾ ಫ್ಯಾಮಿಲಿ ರೂಮಲ್ಲಿ ಬೇಬಿನ ಈ ಥರ ಹೇಗೆ ಅವ್ರಿಗೆ ಬೇಬಿ ಚೇರ್ ಕೊಟ್ಟಿರ್ತಾರೆ, ಅದರಲ್ಲಿ ಕೂರಿಸ್ಬಿಟ್ಟು ಆರಾಮಾಗಿ ಸೇಫಾಗಿ ಲಾಕ್ ಮಾಡ್ಬೋದು. ಸೊ ನಾವು ವರಿ ಮಾಡೋ ಹಾಗಿಲ್ಲ, ಬೀಳ್ತಾರೆ ಹಾಗೆ ಹೀಗೆ ಅಂತ. ಅದೊಂದು ಅಡ್ವಾಂಟೇಜ್ ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಜಪಾನು ಬೇಬಿ ಫ್ರೆಂಡ್ಲಿ, ಸ್ಟ್ರೋಲರ್ ಫ್ರೆಂಡ್ಲಿ. ಎಲ್ಲಿ ಹೋದ್ರೂ ಅವರಿಗೆ ಅಂತಲೇ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಇರುತ್ತೆ. ಬೇಡ, ಆಟ ಆಡ್ತಾ ಇದೆಯಾ? ಏನು ಏನದು? ಪುಷ್ ಮಾಡ್ತೀಯಾ? ಪುಷ್ ಮಾಡು, ಪುಷ್. ಸ್ಟ್ರೋಲರ್ ತಳ್ಕೊಂಡು ಹೋಗ್ತಿದ್ಯಾ?
ಟೀಮ್ ಸ್ಲ್ಯಾಬಿಗೆ ಎಂಟರ್ ಆದ್ವಿ. ಇಲ್ಲಿ ಲಾಕರ್ ಕೊಡ್ತಾರೆ, ಸ್ಟ್ರೋಲರ್ನ ನೀಟಾಗಿ ಇಡಬೇಕು ಫೋಲ್ಡ್ ಮಾಡಿ. ಹಾಗೆಯೇ ಲಾಕರಲ್ಲಿ ನಮ್ಮ ಐಟಮ್ಸ್ ಏನೇನು ಇಂಪಾರ್ಟೆಂಟ್ ಇದೆ ಎಲ್ಲ ಇಡಬೇಕು. ಸ್ಟೆಪ್ಸ್ ಇದೆ ಇಲ್ಲಿ, ನೀನು ಇಳಿದ್ಯಾ? ಕೈ ಕಡೆ ಸ್ಟೆಪ್ಸ್ ಇಳಿ ಇಳಿ. ಇಳಿ ಇಳಿತಾನೆ, ಇಳಿ. ವೆರಿ ಗುಡ್, ವೆರಿ ಗುಡ್. ಕೈ ಕೊಡು. ಬಾ ಇಲ್ಲಿ, ಬಾ ಇಲ್ಲಿ, ಬಾ ಇಲ್ಲಿ. ಯಾರು ಇಲ್ಲಿದೆ ನೋಡು. Sakura ಇಲ್ಲಿ ಕೊಡು ಮಮ್ಮಗೆ. ಈ ಕಡೆ, ಈ ಕಡೆ. ಬಟರ್ಫ್ಲೈಸ್. ಆರ್ ಯು? ಕ್ಯಾಚ್ 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 ಮಾಡು, ಕ್ಯಾಚ್ ಮಾಡು, ಬಟರ್ಫ್ಲೈನ ಕ್ಯಾಚ್ ಮಾಡು. ಯಾರು ಹೆಂಗಾರು ಮಾಡ್ಕೊಂಡ್ರೆ ನನಗೆ ಸ್ನ್ಯಾಕ್ಸ್ ಕೊಡ್ರಿ. ಆರಿವ್ ಅಂಬ. ಒನ್ ಆಫ್ ದ ಟೂರಿಸ್ಟ್ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ, ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಕಲರ್ಸು, ಡಿಸೈನು, ಫ್ಲವರ್ಸು, ಬಟರ್ಫ್ಲೈಸು ಎಷ್ಟೊಂದಿದೆ ವೆರೈಟಿ. ಇಲ್ಲಿ ನೋಡೋದಕ್ಕೆ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ. ಜಪಾನಲ್ಲಿದ್ದರೆ, ಜಪಾನಿಗೆ ಬರೋರು ಪ್ಲ್ಯಾನ್ ಮಾಡ್ತಿದ್ರೆ ಮಿಸ್ ಮಾಡ್ದೇ ಈ ಟೀಮ್ ಸ್ಲ್ಯಾಬ್ ಇದಕ್ಕೆ ಹೋಗ್ಬಿಟ್ಟು ಬನ್ನಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನ ಮಗ ಮಲ್ಕೊಂಡಿದ್ದ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಬಿಡೋಣ ಅಂತ ಹಾಗೆ ಬರ್ತಾಯಿದ್ವಿ. ಯಾಕಂದರೆ ಸ್ಟ್ರೋಲರ್ ಇರಲಿಲ್ಲ ಮಲಗಿಸ್ಕೊಳ್ಳೋಕ್ಕೆ. ಇಲ್ಲೆಲ್ಲ ಮಲಗಿಬಿಟ್ಟಿದ್ದಾನೆ. ಇಲ್ಲಿ ಸ್ಮೋಕ್ ಇದೆ ಅಂತ ನಾವು ಒಳಗಡೆ ಹೋಗಲಿಲ್ಲ, ಮಕ್ಕಳಿಗಾಗಲ್ಲ ಬೇಡ ಅಂತ. ಸೊ ಹಾಗೆ ಅಷ್ಟಾಗುತ್ತೋ ಅಷ್ಟು ನೋಡಿ ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗೋದೆಲ್ಲ ನೋಡ್ಬಿಟ್ಟು ತಿರ್ಕೊಂಡ್ಬಿಟ್ಟ ಒಂದೇ ಸಲ. ಅವನ ಎಕ್ಸ್ಪ್ರೆಷನ್ ನೋಡಿ ಬಿಟ್ಟ ಸ್ವಲ್ಪ. ಏನಾಗಲ್ಲ ಬಾಬಾ. ಕಮಾನ್ ಕಮಾನ್. ಹಾಯ್ ಮಾಡು, ಶೇಕ್ ಹ್ಯಾಂಡ್ ಮಾಡು. ಜಾರ್ತಿ ನಿಧಾನಕ್ಕೆ ಹೋಗು.
ಹಶ್ವಾಗ್ಬಿಟ್ಟಿದೆ ನಮಗೂ ಮಕ್ಕಳಿಗೂ ಕೂಡ. ಒಂದೆರಡು ಸ್ಪಾಟ್ನ ಮಿಸ್ ಮಾಡಿರ್ಬೋದು. ಮಕ್ಕಳು ನಡ್ಕೊಂಡು ಎಲ್ಲ ಕಡೆ ಅದು ಎತ್ಕೊಂಡ್ಬಿಟ್ಟು ಹೋಗ್ಬೇಕಲ್ಲ, ತುಂಬ ಕಷ್ಟ ಆಯಿತು. ಸ್ಟ್ರೋಲರ್ ಬೇರೆ ಇಲ್ಲೋ ಇಲ್ಲ, ಯಾಕಂದರೆ ಮಿರರ್ ಎಲ್ಲ ಇರುತ್ತೆ, ಎಲ್ಲರೂ ಡ್ಯಾಶ್ ಆದರೆ ಹೇಗೆ ಅಂತ. ಸೊ ಇವಾಗ ನಮಗೆ ಎಕ್ಸಿಟ್ ಸಿಕ್ಕಿದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತೀವಿ. ಹೋಗೋಣ ಮನೆಗೆ, ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ಅಮ್ಮಂದದು, ನಂದು ಬಿಸಾಕ್ಬಾರ್ದು, ನಿಂದಲ್ಲ ನಂದು. ಇಲ್ಲಿಂದ ಕಂಪ್ಲೀಟ್ ಹೊರಗಡೆ ಬಂದ್ವಿ. ಇವಾಗ ಸ್ವಲ್ಪ ಡೈಪರ್ ಚೇಂಜ್ ಮಾಡಿಬಿಟ್ಟು ಹೋಟೆಲ್ ಹುಡುಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ಟ್ರೋಲರಲ್ಲಿ ಇವಾಗಂತೂ ಕೂತ್ಕೊಳ್ಳೋದೇ ಇಲ್ಲ, ತುಂಬ ಆಟ ಮಾಡ್ತಾನೆ. ಯಾವಾಗಲಾದರೂ ಕೂತ್ಕೋತಾನೆ ಅಷ್ಟೇ, ಯಾವಾಗಲೂ ಎತ್ಕೋಬೇಕು ಇಲ್ಲ ಓಡಾಡಬೇಕು. ಇವಾಗ ಹೋಟೆಲ್ ಹತ್ರ ಬಂದಿದ್ದೀವಿ, ಒಳಗೆ ಹೋಗಬೇಕು. ಏನಮ್ಮ? 5:30 ಓಪನ್ ಆಗಿದೆ. 5:30 ತನಕ ವೆಯ್ಟ್ ಮಾಡಿ ಬಂದಿದ್ದೀವಿ. ಆ್ಯಕ್ಚುಲಿ 40 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ನಾವು. ಊಟ ಮುಗಿಸ್ಕೊಂಡು ಸ್ಟೇಷನಿಗೆ ಬಂದ್ವಿ. 7 ಗಂಟೆ ಆಗಿದೆ, ಸಂಜೆ ಲೇಟ್ ಆಯಿತು. ಫೇಸೆಲ್ಲ ಟಯರ್ಡ್ ಆಗಿಬಿಟ್ಟಿದೆ. ಎಂಜಾಯ್ ಮಾಡಿದ್ವಿ, ತುಂಬ ಇಷ್ಟ ಆಯಿತು. ನಂದು ಆ್ಯಕ್ಚುಲಿ 3rd ಟೈಮು, ಇದು ಫಸ್ಟ್ ಟೈಮ್ ಟೀಮ್ ಲ್ಯಾಬು. ಚೆನ್ನಾಗಿತ್ತು. ಎಲ್ಲರೂ ಈ ವಿಡಿಯೋಸ್ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.